ಆಗ್ತಾ ಇದೆ. ಪ್ರೋಮೋ ನೋಡ್ತಾ ಇದ್ದೆ, ಹಾಗೆ ಹೊಸ ಸೀರಿಯಲ್ ಮಾಡ್ತಾ ಇದ್ದೇನೆ. ಇಷ್ಟು ದಿನ ವಾರಕ್ಕೊಂದೇ ದಿನ ಬರ್ತಾ ಇದ್ದೆ, ಇವಾಗ ವಾರ ಫುಲ್ ಬರ್ತೀನಿ ಅನ್ನೋ ಒಂದು ಖುಷಿ ಇದೆ. ಯಾವಾಗಲೂ ನಾನು ಹೇಳೋ ಹಾಗೆ ನಾನು ಜೀ ಕನ್ನಡಕ್ಕೆ, ಬಾಸ್ಕಿ ಸರ್ ಅಂಡ್ ಟೀಮಿಗೆ ಗ್ರೇಟ್ಫುಲ್ ಆಗಿರ್ತೀನಿ. ಆ್ಯಂಡ್ ನನ್ನನ್ನು ನಂಬಿ ನನಗೆ ಸೀರಿಯಲ್ ಆಪರ್ಚುನಿಟಿ ಕೊಟ್ಟಿದ್ದು ಸುಬ್ಬು ಸರ್ಗೆ ಆ್ಯಂಡ್ ಉಮಾ ಮ್ಯಾಮ್ಗೆ ಥ್ಯಾಂಕ್ ಯು ಸೋ ಮಚ್. ನನಗದೊಂದು ಫಿಯರ್ ಇತ್ತು, ಹೆಂಗಪ್ಪ ಸೀರಿಯಲ್ದು ಅಂದರೆ ಡೈರೆಕ್ಟರ್ ಹೇಗಿರ್ತಾರೆ, ಪ್ರೊಡಕ್ಷನ್ ಟೀಮ್ ಹೇಗಿರುತ್ತೆ ಅಂತ. ಬಟ್ ಆ ಭಯ ಇಲ್ದಂಗೆ ಫ್ರೆಂಡ್ಲಿಯಾಗಿ ಹೋಮ್ಲಿ ಟ್ರೀಟ್ ಮಾಡ್ಕೋತಾ ತುಂಬಾ ಚೆನ್ನಾಗಿದೆ. ನಾ ಹೇಳಿಲ್ವಾ, ಹುಡುಗಿ ಇರೋದೇ ಹೀಗೆ, ಪಾತ್ರಕ್ಕೆ ಮಾತ್ರ ಅಲ್ಲ. ಇಲ್ಲ, ಅದು ಸ್ಟೇಜ್ ಮೇಲೆ ಮಾತಾಡ್ಬಿಡ್ತಾ ಇದ್ದೆ ತುಂಬಾನೇ. ಆಮೇಲೆ ಕಟ್ ಮಾಡ್ಕೋತಾರೆ, ಎಡಿಟ್ ಮಾಡ್ಕೊತಾರೆ ಅನ್ನೋ ಧೈರ್ಯ ಇರ್ತಿತ್ತು. ಇಲ್ಲೆಲ್ಲ ನೀವು ಏನು ಹಾಕ್ತೀರೋ ಏನು ಹಾಕೋರೋ ಅನ್ನೋ ಧೈರ್ಯ ಬರ್ತಾ ಇಲ್ಲ ನನಗೆ, ಅದಕ್ಕೋಸ್ಕರ ಭಯ ಆಗ್ತಿದೆ ಅಷ್ಟೇ. ಏನೋ ನೋಡಿ ಏನಾದರೂ ತಪ್ಪು ಮಾತಾಡಿದ್ರೆ ಪ್ಲೀಸ್ ಎಡಿಟ್ ಮಾಡ್ಕೊಳ್ಳಿ ಅಷ್ಟೇ. ಮತ್ತು ನಮ್ಮ ಸೀರಿಯಲ್ನ ಚೆನ್ನಾಗಿ ಪ್ರಮೋಟ್ ಮಾಡಿ, ಎಲ್ಲರೂ ನೋಡಿ ನಮ್ಮ ಸೀರಿಯಲ್ನ. ಮೊದಲನೇ ಸರಿ ಸೀರಿಯಲ್ ಮಾಡ್ತಾ ಇದ್ದೀನಿ, ಇನ್ನು ತುಂಬಾ ಕೆರಿಯರ್ ಇದೆ. ನಿಮ್ಮ ಪ್ರೋತ್ಸಾಹ, ನಿಮ್ಮ ಅಭಿಮಾನ ಈ ಚಿಕ್ಕ ಹುಡುಗಿ ಮೇಲೆ ಯಾವಾಗಲೂ ಇರಲಿ. ಥ್ಯಾಂಕ್ ಯು ಸೊ ಮಚ್. ತುಂಬಾ ಖುಷಿ ಆಗ್ತಿದೆ. ಏನಕ್ಕೆ ಅಂದರೆ ಇಷ್ಟು ದಿನದವರೆಗೂ ನಾನು ನೆಗೆಟಿವ್ ಪಾತ್ರಗಳನ್ನ ಮಾಡ್ಕೊಂಡು ಬರ್ತಿದ್ದೆ. ಸೊ ಸುಬ್ಬು ಸರ್ ಹಾಗೆ ಜೀ ವಾಹಿನಿ ನನಗೆ ಪಾಸಿಟಿವ್ ಪಾತ್ರವನ್ನು ಮಾಡೋ ಒಂದು ಅವಕಾಶ ಕೊಟ್ಟಿದ್ದಾರೆ. ತುಂಬ ಖುಷಿ ಇದೆ. ಆ್ಯಂಡ್ ನೀವೇನು ಲಡ್ಡು ಕ್ಯಾರೆಕ್ಟರ್ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಅದು ಸ್ಕ್ರೀನಿಗೆ ಮಾತ್ರ ಅಲ್ಲ, ಆ ಹುಡುಗಿ ಇರೋದು ಹಾಗೇ. ಸೊ ಪ್ರತಿದಿನ ಸೆಟ್ಟಲ್ಲಿ ಒಂದು ಖುಷಿ ಇರುತ್ತೆ, ಮಜಾ ಇರುತ್ತೆ. ಆ್ಯಂಡ್ ತುಂಬ ಈಸಿಯಾಗಿ ವರ್ಕ್ ಮಾಡ್ತಾಯಿದ್ದೀವಿ. ಆ್ಯಂಡ್ ಸೋ ಗ್ರೇಟ್ಫುಲ್ ನನಗೆ ಈ ಥರದೊಂದು ಪ್ರೊಡ್ಯೂಸರು, ಈ ಥರದೊಂದು ಟೀಮ್ ಸಿಕ್ಕಿದೆ ಅಂತ. ನಾನು ವರ್ಕ್ ಮಾಡಿರೋ ಅಷ್ಟು ಸೀರಿಯಲ್ಗಳಲ್ಲಿ ಈ ಥರದೊಂದು ಟೀಮ್ ನಾನು ನೋಡೇ ಇಲ್ಲ. ವೆರಿ ಫ್ರೀ ಟು ವರ್ಕ್ ಆ್ಯಂಡ್ ಜಾಸ್ತಿ ಪ್ರೆಷರ್ ಇಲ್ಲ, ನನಗೆ ಅದೇ ಬೇಕು ಇದೇ ಬೇಕು ಅನ್ನೋ ಥರ ಇಲ್ಲ. ಆ್ಯಂಡ್ ದೇ ಕೀಪ್ ಅಸ್ ಪೋಸ್ಟೆಡ್. ಏನೇ ಸೀನ್ಸ್ ಇದ್ರೂ ಹಿಂದಿನ ದಿನವೇ ಸೀನ್ ಪೇಪರ್ಗಳು ಕೊಡ್ತಾರೆ ನಮ್ಗೆ ಪ್ರಿಪೇರ್ ಆಗೋದಕ್ಕೆ. ಸೊ ವೆರಿ ಗ್ರೇಟ್ಫುಲ್. ಥ್ಯಾಂಕ್ ಯು ಸುಬ್ಬು ಸರ್, ಆ್ಯಂಡ್ ಥ್ಯಾಂಕ್ ಯು ಜಿ ಟೀಮ್, ಆ್ಯಂಡ್ ಥ್ಯಾಂಕ್ ಯು ಸರ್ ನಿಮಗೂ ಕೂಡ. ಆ್ಯಂಡ್ ಇಲ್ಲಿ ಬಂದು ನಿಮ್ಮೆಲ್ಲರ ಮುಂದೆ ಈ ಥರ ಮಾತಾಡ್ತಾರೆ ನನಗೆ ಪರ್ಸ್ನಲಿ ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಮೊದಲನೇದಾಗಿ ಪಾಸಿಟಿವ್ ಕ್ಯಾರೆಕ್ಟರ್ ಮಾಡ್ತಾ ಜಿ ಪವರಲ್ಲಿ ಪಾದಾರ್ಪಣೆ ಮಾಡ್ತಾ ಇರೋದು ಅತಿ ಹೆಚ್ಚು ಖುಷಿ ಕೊಟ್ಟಿದೆ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು. ಹಿಂದೆ 2 ಶೋಗಳು ಕೊಟ್ಟು ಮತ್ತು ಒಂದು ಹೊಸ ಜವಾಬ್ದಾರಿ ಕೊಟ್ಟಿರೋ ನಿಮ್ಗೆ ಎಲ್ಲರಿಗೂ ಥ್ಯಾಂಕ್ಸ್. ಎಸ್ಪೆಷಲಿ ರಾಘವ್ ಸರ್. ಒಂದು ಅವರು ಏನಾದರೂ ಒಂದು ಎಕ್ಸ್ಪೆರಿಮೆಂಟಲ್ ಸಬ್ಜೆಕ್ಟ್ ಅಂತ ಯೋಚನೆ ಮಾಡಿದಾಗ ಯಾವಾಗಲೂ ಫಸ್ಟ್ ಅದೇನೋ ನಂಗೆ ಗೊತ್ತಿಲ್ಲ, ನನ್ನ ಅದೃಷ್ಟ ಅದು. ನನಗೊಂದು ಕಾಲ್ ಮಾಡ್ತಾರೆ, ಈ ಥರದ್ದು ಒಂದು ಕತೆ ಇದೆ ಕಣೋ, ಮಾಡ್ತೀಯಾ, ಇಂಟ್ರೆಸ್ಟ್ ಇದೆಯಾ ಅಂತ ಹೇಳಿ ಕೇಳ್ತಾರೆ. ಇದೂ ಒಂದು ಎಕ್ಸ್ಪೆರಿಮೆಂಟಲ್ ಸಬ್ಜೆಕ್ಟ್. ಸೊ ಥ್ಯಾಂಕ್ ಯು ರಾಘವ್ ಸರ್, ಥ್ಯಾಂಕ್ ಯು ಸೀತು ಸರ್. ಆ್ಯಂಡ್ ಈ ವೇದಿಕೆ ಮೂಲಕ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಪ್ಪು ಸರ್ ಯಾವಾಗಲೂ ಒಂದು ಮಾತು ಹೇಳೋರು, ಬೇರೆ ಚಾನಲ್ಗಳ ಈವೆಂಟ್ಗಳನ್ನ ಅಟೆಂಡ್ ಮಾಡ್ತೀನಿ, ಬೇರೆ ಶೋಸ್ ಎಲ್ಲ ಅಟೆಂಡ್ ಮಾಡ್ತೀನಿ, ಬಟ್ ಜಿ ಕನ್ನಡ ಟೀಮ್ ಏನಿದೆ ಅಲ್ಲಿ ಕಾಣೋ ಒಂದು ಎನರ್ಜಿ ನನಗೆ ಬೇರೆ ಕಡೆ ಎಲ್ಲೂ ಕಾಣೋದಿಲ್ಲ ಅಂತ ಒಂದು ಮಾತು ಹೇಳೋರು. ಸೊ ಇಟ್ಸ್ ಅ ಪರ್ಫೆಕ್ಟ್ ಟ್ರಿಬ್ಯೂಟ್ ಟು ಅಪ್ಪು ಸರ್. ಸೊ ಥ್ಯಾಂಕ್ ಯು. ಇದು ಕೂಡ ಇನ್ನೊಂದು ಮುಗ್ಧ ಹುಡುಗಿಯ, ಅಂದರೆ ತನ್ನ ತಾಯಿಗೋಸ್ಕರ, ವಿಶೇಷವಾಗಿ ತನ್ನ ತಾಯಿಗೋಸ್ಕರ ಮಾತು ಬಾರದ ತನ್ನ ತಾಯಿಗೆ ಮಾತು ಬರೆಸಬೇಕು ಅನ್ನುವಂತಹ ಒಂದು ಮಹದಾಸೆ ಇಟ್ಕೊಂಡು ತನ್ನ ಅಕ್ಕನ ಮೇಲೆ ತುಂಬ ನಂಬಿಕೆ ಇಟ್ಟು ಬದುಕ್ತಾ ಇರುವಂತಹ ಒಂದು ಮುಗ್ಧ ಹುಡುಗಿ ಗೌರಿಯ ಒಂದು ಕತೆ ಹೇಳುವಂತಹ ಧಾರಾವಾಹಿ ಇದು. ನಂತರದಲ್ಲಿ ಅವಳು ತಾನು ಇರುವಂತಹ ಹಳ್ಳಿಯನ್ನು ಬಿಟ್ಟು ತನ್ನ ಅಕ್ಕನನ್ನು ಒಂದು ಸೇರುವ ಸಂದರ್ಭದಲ್ಲಿ ಏನೇನೆಲ್ಲ ಆಗುತ್ತೆ ಅನ್ನೋದು ಈ ಕಥೆಯ ಪ್ರಯಾಣ ಆಗಿರುತ್ತೆ. ಈ ಧಾರಾವಾಹಿಯನ್ನು ನಮ್ಮ ಮಹೇಶ್ ರಾವ್ ಮತ್ತು ಪ್ರಕಾಶ್ ಅವರು ನಿರ್ಮಾಣ ಮಾಡ್ತಿದ್ದಾರೆ. ಅವರು ಈಗಾಗಲೇ ಅಮೃತಧಾರೆ ಧಾರಾವಾಹಿಯ ಮೂಲಕ ಇಡೀ ಕರ್ನಾಟಕದಲ್ಲಿ ಜನರನ್ನು ರಂಜಿಸ್ತಾ ಇದ್ದಾರೆ. ಅದು ಅಮೃತಧಾರೆ ಅನ್ನುವಂಥದ್ದು ನಮ್ಮ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ನಮ್ಮ ಇಡೀ ದೇಶದಲ್ಲಿ ಒಂದು ತನ್ನ ಮೇಕಿಂಗ್ ಕ್ವಾಲಿಟಿಯಿಂದ, ಅಫ್ಕೋರ್ಸ್ ರಾಜೇಶ್ ನಟರಂಗ ಅವರು, ಛಾಯಾ ಸಿಂಗ್ ಅವರಂತಹ ಘಟಾನುಘಟಿಗಳಿದ್ದಾರೆ, ಅಭಿನಯದ ಬಗ್ಗೆ ಎರಡು ಮಾತೇ ಇಲ್ಲ. ಇವತ್ತಿಗೂ ಕೂಡ ಗುರುತಿಸ್ಕೊಂಡಿರುವಂಥ ಧಾರಾವಾಹಿ. 1ನೇ ಎಪಿಸೋಡಲ್ಲಿ ಯಾವ ಮಟ್ಟದ ಮೇಕಿಂಗನ್ನು ಅವರು ಮಾಡಿದ್ರು, ಇವತ್ತು ಕೂಡ ಅದನ್ನೇ ಮಾಡ್ತಾ ಇದ್ದಾರೆ. ಮತ್ತು ZEE5ನಲ್ಲಿ ಅದು ಯಾವತ್ತಿಗೂ ಕೂಡ ನಂಬರ್ 1 ಧಾರಾವಾಹಿಯಾಗಿರುತ್ತೆ, ಅಂದರೆ ನಂಬರ್ 1 ಕಾರ್ಯಕ್ರಮವಾಗಿರುತ್ತೆ. ಧಾರಾವಾಹಿ ಮಾತ್ರ ಅಲ್ಲ, ಅದು ಎಲ್ಲ ವರ್ಗದ ಪ್ರೇಕ್ಷಕರಿಗೆ ಇಷ್ಟವಾಗಿರುವ ಧಾರಾವಾಹಿ. ಸೊ
ಸೊ ದಯವಿಟ್ಟು ಮಹೇಶ್ ಮತ್ತು ಪ್ರಕಾಶ್ ಅವರು ಬರಬೇಕು. ಹಾಗೆಯೇ ಈ ಧಾರಾವಾಹಿಯ ಮುಖ್ಯ ಪಾತ್ರವನ್ನು ನಿರ್ವಹಿಸ್ತಾ ಇರುವಂತಹ ಕಾವ್ಯ ಮತ್ತು ಸುಷ್ಮಿತ್ ಜೈನ್ ಅವರು ಕೂಡ ಬರಬೇಕು. ನಾನು ಆಗಲೇ ಹೇಳ್ತಾ ಇದ್ದೆ, ಪ್ರತಿಭೆಗಳಿಗೆ ವೇದಿಕೆ ಒದಗಿಸಿಕೊಡುವಂತಹ ಒಂದು ಅವ್ರನ್ನ ಬೆಂಬಲಿಸುವಂತಹ ಒಂದು ವಿಷಯದ ಬಗ್ಗೆ ಆಗಲೇ ಬಂದ ನಮ್ಮ ಶೌರ್ಯ ಇರ್ಬೋದು, ಸುಷ್ಮಿತ್ ಜೈನ್ ಇರ್ಬೋದು, ಇವರೆಲ್ಲ ನಮ್ಮ ಬೇರೆ ಧಾರಾವಾಹಿಗಳಲ್ಲಿ ಒಂದು ಪೋಷಕ ಪಾತ್ರದಲ್ಲಿ ಅಥವಾ ಇನ್ನೊಂದು ಪಾತ್ರದಲ್ಲಿ ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.